ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾ ಕಡೋರ್ಸ್ ಚಾನಲ್. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಕ್ಲಾಸ್ ಫಸ್ಟಿಂದು ಸಬ್ಸ್ಟ್ರಾಕ್ಷನ್ ಅಪ್ ಟು 20. ಸೊ ಫಸ್ಟ್ ಟಾಪಿಕ್ ಬಂದುಬಿಟ್ಟು ಹಾರಿಜಾಂಟಲ್ ಸಬ್ಸ್ಟ್ರಾಕ್ಷನ್. 17 - 9 ಇದೆ. ಹಾರಿಜಾಂಟಲ್ ಅಂದರೆ ಈ ಥರ ಅಡ್ಡಡ್ಡ ಹಾಕಿರ್ತಾರಲ್ಲ ಅದು. 17 - 9 ಇದೆ. ಫಸ್ಟು 1 2 3 4 5 6 7 8 9 10 11 12 13 14 15 16 17 ಲೈನ್ಸನ್ನ ಹಾಕ್ಕೊಳ್ಳಿ. ಅದರಲ್ಲಿ 9 ಲೈನ್ಸನ್ನು ಸ್ಟ್ರೈಕ್ಔಟ್ ಮಾಡಬೇಕು. 1 2 3 4 5 6 7 8 9. ಸೊ ಇವಾಗ ಎಷ್ಟು ಲೈನ್ಸ್ ಉಳಿತು? 1 2 3 4 5 6 7 8. ಸೊ ಉಳಿದಿರೋದಷ್ಟು 8 ಲೈನ್ಸ್. ನೆಕ್ಸ್ಟ್ 12 - 7. 1 2 3 4 5 6 7 8 9 10 11 12. ಇದರಲ್ಲಿ 7 ಲೆಸ್ ಮಾಡಬೇಕು. 1 2 3 4 5 6 7. ಉಳಿದಿರೋದು 1 2 3 4 5. ನೆಕ್ಸ್ಟು 19 - 5. 1 2 3 4 5 6 7 8 9 10 11 12 13 14 15 16 17 18 19. 5 ಲೆಸ್ ಮಾಡಬೇಕು. 1 2 3 4 5. ಉಳಿದಿರೋದು 1 2 3 4 5 6 7 8 9 10 11 12 13 14. ನೆಕ್ಸ್ಟ್ 20 - 5. 1 2 3 4 5 6 7 8 9 10 11 12 13 14 15 16 17 18 19 20. ಇದರಲ್ಲಿ 5 ಲೆಸ್ ಮಾಡಬೇಕು. 1 2 3 4 5. 1 2 3 4 5 6 7 8 9 10 11 12 13 14 15. ಸೊ ಇದು ಬಂದ್ಬಿಟ್ಟು ಹಾರಿಜಾಂಟಲ್ ಸಬ್ಸ್ಟ್ರಾಕ್ಷನ್. ನೆಕ್ಸ್ಟ್ ಒನ್ ಈಸ್ 18 - 4 ವರ್ಟಿಕಲ್ ಸಬ್ಸ್ಟ್ರಾಕ್ಷನ್. 18 ಲೈನ್ಸ್ನ ಡ್ರಾ ಮಾಡಿ. 1 2 3 4 5 6 7 8 9 10 11 12 13 14 15 16 17 18. ಇದರಲ್ಲಿ 4 ಲೆಸ್ ಮಾಡಬೇಕು. 1 2 3 4. 1 2 3 4 5 6 7 8 9 10 11 12 13 14. ಸೊ ದ ಆನ್ಸರ್ ಈಸ್ 14. ನೆಕ್ಸ್ಟ್ ಇನ್ನೊಂದು ಮೆಥಡ್ ಯಾವ ಥರ ಅಂದರೆ 18 - 8. ಸೊ ಇದು 1s ಆಗುತ್ತೆ, ಇದು 10s ಆಗುತ್ತೆ. ಹೌದಾ? ಈ 1s ಪ್ಲೇಸಲ್ಲಿ 8 - 8 ಅಂದರೆ ನಿಮ್ಮ ಕಡೆ 8 ಚಾಕ್ಲೇಟ್ಸ್ ಇಟ್ಟು 8 ಚಾಕ್ಲೇಟ್ಸು ನಿಮ್ಮ ಫ್ರೆಂಡ್ಸಿಗೆ ಕೊಟ್ಟಾಗ ನಿಮ್ಮ ಹತ್ರ ಎಷ್ಟು ಉಳಿಯುತ್ತೆ? 0. ಈ 10s ಪ್ಲೇಸಲ್ಲಿ 1 ಅಷ್ಟೇ ಇದೆ, 1. ಈ ಥರನೂ ಮಾಡ್ಬೋದು ನೀವು. ನೆಕ್ಸ್ಟ್ 16 - 9. 1 2 3 4 5 6 7 8 9 10 11 12 13 14 15 16. 9 ಲೆಸ್ ಮಾಡಬೇಕು. 1 2 3 4 5 6 7 8 9. 1 2 3 4 5 6 7. ಉಳಿದಿರೋದೆಷ್ಟು? 7 ಆಯಿತು. ನೆಕ್ಸ್ಟು 14 - 3. ಇದನ್ನು 1s 10s ಅಂತ ಹಾಕ್ಕೊಳ್ಳೋಣ. 4 - 3. 1 2 3 4. ಅದರಲ್ಲಿ 3 ಲೆಸ್ ಮಾಡಿದರೆ 1 ಉಳಿತು, 11 ಆಯಿತು ಆನ್ಸರು. ನೆಕ್ಸ್ಟ್ ಒನ್ ಸಬ್ಸ್ಟ್ರಾಕ್ಷನ್ ಆನ್ ಎ ನಂಬರ್ ಸ್ಟ್ರಿಪ್. ನಂಬರ್ ಸ್ಟ್ರಿಪ್ಪಲ್ಲಿ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಏನಿದೆ? 7 - 3 ಇದೆ. ಹೌದಾ? ಇಲ್ಲಿ 0 ಹಿಡಿದು ನಾವು 7 ತನಕನೂ ತೊಗೊಂಬರ್ಬೇಕು. ಈ ಥರ ಹಿಂಗೆ ಆರೋ ಮಾರ್ಕ್ ಹಾಕ್ಕೊಂಡು. ಸೊ 7 ಏನು 3 ಲೆಸ್ ಮಾಡಬೇಕು. 3 ಅಂದಾಗ ನಾವು ಏನಂದರೆ ರೈಟ್ ಸೈಡಿಗೆ ಹೋಗಬಾರ್ದು, ಲೆಫ್ಟ್ ಸೈಡಿಗೆ ಬರಬೇಕು, ಉಲ್ಟಾ ಉಪಾಸ್ ಬರಬೇಕು. 1 2 3. ಎಲ್ಲಿಗೆ ಸ್ಟಾಪ್ ಆಯ್ತದು? 4. ಸೊ ದ ಆನ್ಸರ್ ಈಸ್ 4. ಇದನ್ನು ವೆರಿಫಿಕೇಷನ್ ಮಾಡೋಕ್ಕಂದ್ರೆ 1 2 3 4 5 6 7. ಅದರಲ್ಲಿ 3 ಲೆಸ್ ಮಾಡಿದರೆ ಎಷ್ಟು ಉಳಿತು? 1 2 3 4. ನೆಕ್ಸ್ಟ್ ಸೆಕೆಂಡ್ ಒನ್ 17 - 4. 1 ಹಿಡಿದು ನಾವು 17 ತನೂ ತೊಗೋಬೇಕು. 17 ತನಕ ತೊಗೊಂಡು -4 ಮಾಡಬೇಕು. 17 ವಾಪಸ್ ಬರಬೇಕು 4ಗೆ. 1 2 3 4. ಸೊ ದ ಆನ್ಸರ್ ಈಸ್ 13. 13ಗೆ ಸ್ಟಾಪ್ ಆಗತ್ತದಲ್ರಿ, ಆನ್ಸರ್ ಬಂದುಬಿಟ್ಟು 13. ನೆಕ್ಸ್ಟ್ ಈಸ್ 15 - 3. ಇಲ್ಲಿ 1 ಏನು ಮಾಡಬೇಕು? 15ಗೆ ತೊಗೋಬೇಕು ಇದನ್ನು. ಹೌದಾ? 15ಗೆ ತೊಗೊಂಬಿಟ್ಟು -3 ವಾಪಸ್ ಬರಬೇಕು. 1 2 3. ಎಲ್ಲಿಗೆ ಸ್ಟಾಪ್ ಆಯ್ತು ರೀ? ವಾಪಸ್ ಬಂದು 12ಗೆ ಸ್ಟಾಪ್ ಆಯಿತು. ಸೊ ದ ಆನ್ಸರ್ ಈಸ್ 12. ನೆಕ್ಸ್ಟ್ ಸ್ಟೋರಿ ಸಮ್ಸ್. ಔಟ್ ಆಫ್ 20 children, 5 were absent on a rainy day. How many children were present? ಏನ್ರಿ ಒಂದು ಕ್ಲಾಸಲ್ಲಿ ಏನಂದರೆ 20 ಜನ ಮಕ್ಕಳಿರ್ತಾರೆ. 20 ಜನದಲ್ಲಿ 5 ಜನ ಅಬ್ಸೆಂಟ್ ಆದ್ರಂತೆ. ಹಾಗಿದ್ರೆ 20 ಜನದಲ್ಲಿ 5 ಜನ ಅಬ್ಸೆಂಟ್ ಆದರೆ ಎಷ್ಟು ಜನ ಇದ್ದಂಗಾಯಿತು ಕ್ಲಾಸಲ್ಲಿ ಅಂತ ಕಂಡುಹಿಡಿಬೇಕು. ಇದನ್ನು ಫಸ್ಟು ಔಟ್ ಆಫ್ 20 ಚಿಲ್ಡ್ರನ್ ಅಂತ ಕೊಟ್ರಲ್ರಿ, 20 ಹಾಕ್ಕೋಬೇಕು. ಮೈನಸ್ ಸೆಕೆಂಡ್ ನಂಬರ್ ಯಾವ್ದು ಕೊಟ್ಟಾರ? 5 ಕೊಟ್ಟಾರ.
5 ಇದನ್ನು ಹಾಕ್ಕೋಬೇಕು. ಇವಾಗ ನೋಡಿ 20 - 5 1 2 3 4 5 6 7 8 9 10 11 12 13 14 15 16 17 18 19 20 5 ಲೆಸ್ ಮಾಡೋಕು 1 2 3 4 5 1 2 3 4 5 6 7 8 9 10 11 12 13 14 15. ಸೊ ಕ್ಲಾಸಿಗೆ ಸ್ಕೂಲಿಗೆ ಎಷ್ಟು ಜನ ಬಂದಿದ್ರಿ? 15 ಜನ ಅಷ್ಟೇ ಬಂದಿದ್ರು, 15 ಜನ ಮಕ್ಕಳಷ್ಟೇ ಬಂದಿದ್ರು. ನೆಕ್ಸ್ಟ್, there are 11 people standing on the bus stop. Out of them 6 got onto the bus. How many people were left on the bus stop? ಏನಂದರೆ ಒಂದು ಬಸ್ ಹತ್ತಕ್ಕೆ 11 ಜನ ನಿಂತಿದ್ರಂತ್ರಿ ಬಸ್ ಹತ್ತಕ್ಕೆ. ಅದರಲ್ಲಿ ಏನು ಮಾಡಿದರು? 6 ಜನ ಅಷ್ಟೇ ಹತ್ತಿದ್ರಂತೆ. ಇನ್ನು ಮತ್ತು ಬಸ್ ಸ್ಟಾಪಲ್ಲಿ ಎಷ್ಟು ಜನ ಉಳಿದ್ರು ಅಂತ ಕೇಳಿದ್ದಾರೆ. ಫಸ್ಟ್ ಯಾವುದು? ದೊಡ್ಡ ನಂಬರ್ನ 11 ಇಲ್ಲಿ ಬರ್ಕೋಬೇಕು. ಸೆಕೆಂಡ್ ನಂಬರ್ ಯಾವ್ದು ಕೊಟ್ಟಿದ್ದಾರೆ? 6. ಇದನ್ನ ಇಲ್ಲಿ ಬರ್ಕೋಬೇಕು. 11 - 6 1 2 3 4 5 6 7 8 9 10 11. ಇದರಲ್ಲಿ 6 ಲೆಸ್ ಮಾಡಬೇಕು. 1 2 3 4 5 6 ಎಷ್ಟು ಉಳಿತ್ರಿ? 1 2 3 4 5. ಸೊ ಬಸ್ ಸ್ಟಾಪಲ್ಲಿ ಏನಂದರೆ 5 ಜನ ಉಳಿದ್ರು ಅಂತ ಅರ್ಥ. ನಿಮಗಿದು ಸಬ್ಸ್ಟ್ರಾಕ್ಷನ್ ಅರ್ಥ ಆಗಿದ್ರೆ ಇದು ಬಂದುಬಿಟ್ಟು ನಿಮ್ಮದು ಹೋಮ್ವರ್ಕ್.